ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಸುಪ್ರಭಾತದ ನಮನಗಳು. ಇವತ್ತು ಚನ್ನನ ಹುಣ್ಣಿಮೆಯ ಈ ಶುಭಗಳಿಗೆ ಒಳಗೆ ಆರೋಗ್ಯದ ಪೂರ್ಣ ಪ್ರಮಾಣದ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ. ನಾವೀಗ ಪ್ಯಾರ್ಲಿ ಗಿಡ ಇದು ಅತ್ಯಂತ ಔಷಧಿ ಗಿಡ. ಏನು ರೀ ಇದ್ರೊಳಗೆ ಔಷಧ ಅಡಿಗೆದ ಅಂದ್ರೆ ನೋಡ್ರಿ, ಡಯಾಬಿಟಿಸ್ ಇದೆ ಭಾಳ ಜನರಿಗೆ, ಅದು ರಕ್ತದಲ್ಲೇ ಬರ್ತಾ ಇದೆ. ನಾನು ಓಪನ್ ಚಾಲೆಂಜ್ ಮಾಡಿ ಹೇಳ್ತಾ ಇದ್ದೀನಿ, ಯಾರು ಡಯಾಬಿಟಿಸ್ ರೋಗಿಗಳಿದ್ದೀರಿ ಅವರು ಅತಿ ಹೆಚ್ಚು ಟ್ಯಾಬ್ಲೆಟ್ಸನ್ನು ನುಂಗಬೇಡಿ. ಟ್ಯಾಬ್ಲೆಟ್ಸಿಂದನೇ ನಮಗೆ ಅಡ್ಡ ಪರಿಣಾಮಗಳಾಗ್ತವೆ. ಕಿಡ್ನಿ ಮೇಲೆ, ಲಿವರ್ ಮೇಲೆ, ಹಾರ್ಟ್ ಮೇಲೆ ನಮಗೆ ತೊಂದರೆ ಆಗ್ತಾ ಇದೆ. ಅದಕ್ಕಾಗಿ ನೀವೇನು ಮಾಡಬೇಕು, ಶಾಶ್ವತವಾದ ಪರಿಹಾರ, ನಮಗೆ ಜೀವನ ಪರ್ಯಂತರ ಟ್ಯಾಬ್ಲೆಟ್ಸ್ ಇಲ್ಲದೆ ನಾವು ಡಯಾಬಿಟಿಸ್ದಿಂದ ಮುಕ್ತ ಆಗಬೇಕಂದ್ರೆ ಈ ಪ್ಯಾರ್ಲೆಲಿ ಒಂದು 5-6 ಎಲೆಗಳನ್ನು ನಾವು ಪ್ಯಾರ್ಲೆಲಿ ತೊಗೋಬೇಕು. ಆಮೇಲೆ ನಮ್ಮ ಹಿತ್ತಲದಲ್ಲಿ ಬೆಳೆದಿರ್ತಕ್ಕಂಥ ಕರಿಕಿ ತೊಗೋಬೇಕು, ಕರಿಬೇವಿನ ಎಲೆ, ಮತ್ತು ನಮ್ಮ ಹಿತ್ತಲದಲ್ಲಿ ಬೆಳೆದಿರ್ತಕ್ಕಂಥ ಲಿಂಬೆ ಎಲೆಯನ್ನು ತೊಗೋಬೇಕು. ಅದರ ಜೊತೆಯಲ್ಲಿ ಹಸಿ ಶುಂಠಿ, ಶುದ್ಧವಾಗಿರ್ತಕ್ಕಂಥ ಅರಿಶಿಣ, ಒಂದು ಬೆಳ್ಳುಳ್ಳಿ, ಇವೆಲ್ಲವನ್ನು ಹಾಕಿ ಚೆನ್ನಾಗಿ ಕುದಿಸ್ಬೇಕು. 2 ಗ್ಲಾಸ್ ನೀರಿಟ್ಟರೆ 1 ಗ್ಲಾಸ್ ಆಗುವವರೆಗೆ ಕುದಿಸ್ಬೇಕು. ಈ ಕುದಿಸಿರ್ತಕ್ಕಂಥ ನೀರನ್ನು ಬೆಳಗಿನ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡಬೇಕು. ಅದೇ ರೀತಿಯಾಗಿ ಸಾಯಂಕಾಲನೂ ಕೂಡ ಊಟ ಮಾಡೋದಕ್ಕಿಂತ ಪೂರ್ವದಲ್ಲಿ ಈ ಒಂದು ಕಷಾಯನ್ನು ಕುಡಿದ್ರೆ ಖಂಡಿತವಾಗಲೂ 8 ದಿನದಲ್ಲಿ ನಿಮ್ಮ ಶುಗರ್ ಲೆವೆಲ್ ನಾರ್ಮಲ್ ಬರ್ತದೆ. 120, 130 ಇರ್ತದೆ. ಇದನ್ನು ಕಂಟಿನ್ಯೂ ಆಗಿ ಏನಪ್ಪ ಅಂದರೆ 1 ತಿಂಗಳು ಕುಡಿದ್ರೆ ನಮಗೆ ಶಾಶ್ವತವಾಗಿರ್ತಕ್ಕಂಥ ಅದರ ಪರಿಹಾರ ಸಿಗ್ತದೆ. ನಾವು ಬಿಡಬಾರ್ದು. ಕಷಾಯ ಅಂತ ತಿಳ್ಕೊಂಡು ಇದು ವರ್ಷಗಟ್ಟಲೆ ಕುಡಿದ್ರೆ ನಾವೇನಪ್ಪ ಅಂದರೆ ಶುಗರ್ ಮುಕ್ತವಾಗಿರ್ತಕ್ಕಂಥ ಜೀವನವನ್ನು ಮಾಡಲಿಕ್ಕೆ ಬರ್ತದೆ. ಅದಕ್ಕಾಗಿ ದಯವಿಟ್ಟು ನಿಮ್ಮಲ್ಲಿ ಕಳಕಳಿಯ ಮನವಿದೆ, ನೀವ್ಯಾರು ಟ್ಯಾಬ್ಲೆಟ್ಸಿಗೆ ಮೊರೆ ಹೋಗಬೇಡಿ. ಟ್ಯಾಬ್ಲೆಟ್ಸಿಂದ ಅಡ್ಡ ಪರಿಣಾಮಗಳು ಜಾಸ್ತಿ ಇದ್ದಾವೆ. ಏನಾದರೂ ನಿಮಗೆ ಸಮೂಲ ನಿರ್ಮೂಲ ಆಗಬೇಕಾಗುತ್ತೆ ನಿಮ್ಮ ರೋಗ ಅಂದರೆ ನೀವು ನಿಸರ್ಗಕ್ಕೆ ಮೊರೆ ಹೋಗಿ. ನಿಸರ್ಗ ದೇವತೆ ನಿಮ್ಮನ್ನು ಕೈ ಬಿಡೋದಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೆ ಒಳ್ಳೆಯದಾಗಲಿ, ಶುಭವಾಗಲಿ. ಶರಣಾರ್ಥಿ. ಚನ್ನಬಸವಣ್ಣನ ಹುಣ್ಣಿಮೆಯ ಶುಭಾಶಯಗಳು.